ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭರತ್ ಸರ್ ಮಾತಾಡ್ತಾ ಇರೋದು ಆಫೀಸರ್ಸ್ ಅಡ್ಡಾದಿಂದ. ನಮ್ಮ ಆಫೀಸರ್ಸ್ ಅಡ್ಡ ಸ್ಟುಡಿಯೋಸ್ ರೈಸ್ ಒಳಗಡೆ ಇವತ್ತು ಒಂದು ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನಂತಂದ್ರೆ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತು ಪ್ರಚಲಿತದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಸುದ್ದಿ ಆಗ್ತಾ ಇರುವಂಥ ವಿಷಯ ಯಾವುದು ಅಂತಂದ್ರೆ ನಮ್ಮ ಕಚ್ಚಾ ತೈಲದ ದರಗಳು ಏರಿಳಿತವನ್ನು ಕಾಣ್ತಾ ಇದೆ. ಯಾಕೆ ಕಚ್ಚಾ ತೈಲದ ಬೆಲೆಗಳು ಏರಿಳಿತವನ್ನು ಕಾಣ್ತಾ ಇದ್ದಾವ, ಇದರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಒಳಗಡೆ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ವಿತ್ ಅ ಫುಲ್ ಜೋಶ್ ಅಂಡ್ ಫುಲ್ ಎಂಥೂಸಿಯಾಸಮ್. ಇಲ್ಲಿ ಭಾರತದೊಳಗಡೆ ದಿನೇ ದಿನೇ ತೈಲ ದರಗಳು ಹೆಚ್ಚಾಗ್ತಾ ಇದೆ. ಭಾರತದ ಅನೇಕ ನಗರಗಳಲ್ಲಿ ಇವತ್ತು ಪೆಟ್ರೋಲ್ ದರ 100 ಕ್ರಾಸ್ ಮಾಡಿದೆ. ಕೆಲವು ನಗರಗಳಲ್ಲಿ 95, 98, 100, 101, ಮಧ್ಯಪ್ರದೇಶದಲ್ಲಂತೂ ಹೈಯೆಸ್ಟ್ ಹೋಗ್ಬಿಟ್ಟಿದೆ ಮೊನ್ನೆ. ಸೊ ಈ ರೀತಿಯಾಗಿ ದಿನೇ ದಿನೇ ನಮ್ಮ ತೈಲ ದರಗಳು ಹೆಚ್ಚುತ್ತಾ ಇದೆ. ಇದರಿಂದ ಜನರಿಗೆ ಸರ್ಕಾರದ ಮೇಲೆ ಆಕ್ರೋಶ ಬರ್ತಾ ಇದೆ, ಸರ್ಕಾರದ ಮೇಲೆ ಸಿಟ್ಟು ಬರ್ತಾ ಇದೆ. ಯಾಕಂದ್ರೆ ದಿನಬಳಕೆ ವಸ್ತುಗಳೆಲ್ಲ ತುಟ್ಟಿ ಆಗ್ತಾ ಇದಾವ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಖರ್ಚು ನಿಗ್ಸಕ್ ಆಗ್ತಾ ಇಲ್ಲ. ಕೋವಿಡ್ ಕಾರಣಗಳು, ಕೋವಿಡ್ದಿಂದ ಬಹಳಷ್ಟು ಜನ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಇವೆಲ್ಲದರಿಂದ ಜನರಿಗೆ ಸರ್ಕಾರದ ಮೇಲೆ ಸಿಟ್ಟು ಬರ್ತಾ ಇದೆ. ಸೊ ಈ ಒಂದು ಹಿನ್ನೆಲೆ ಒಳಗಡೆ ನೋಡೋದಾತಂದ್ರೆ ಅದರ ಜೊತೆಗೆ ಮತ್ತೆ 2013 ಇಲ್ಲಿ ನೀವು ಸ್ಲೈಡ್ ಅಲ್ಲಿ ನೋಡ್ತಾ ಇದ್ದೀರಿ. 2013ರಲ್ಲಿ ಕಚ್ಚಾ ತೈಲದ ಬೆಲೆಗಳು, 2021ರಲ್ಲಿ ಕಚ್ಚಾ ತೈಲದ ಬೆಲೆಗಳು. ಸೊ 2013ರಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ, ಕ್ರೂಡ್ ಆಯಿಲ್ ಅಂತ ಕರಿತೀವಿ. ಕಚ್ಚಾ ತೈಲ ಅಂತಂದ್ರೆ ಕ್ರೂಡ್ ಆಯಿಲ್ ಅಂತ ಕರಿತೀವಿ. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $110 ಇತ್ತು. ಅವತ್ತು $110 ಇದೆ. ಈಗ 2021ರಲ್ಲಿ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಕೇವಲ $55 ಇದೆ. 110 ಇದ್ದಿದ್ದು 55 ಅಂದ್ರೆ ಏನಾಗಿದೆ, ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಆದರೆ 2013ರಲ್ಲಿ ಭಾರತದಲ್ಲಿ ಪೆಟ್ರೋಲ್ ದರ 1 ಲೀಟರ್ಗೆ 76 ಇತ್ತು, ಇವತ್ತದು 100 ಆಗಿದೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳಲ್ಲಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಇಂಟರ್ನ್ಯಾಷನಲ್ ಆಯಿಲ್ ಮಾರ್ಕೆಟ್ ಒಳಗಡೆ ಪ್ರೈಸ್ ಕಡಿಮೆ ಆದಂಗೆ ಭಾರತ ದೇಶದಲ್ಲಿ ಪ್ರೈಸ್ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ, ಇದಕ್ಕೆ ಕಾರಣಗಳೇನು ಮತ್ತು ಇದಕ್ಕೆ ಪರಿಹಾರಗಳು ಏನು, ಮತ್ತು ಕೇಂದ್ರ ಸರ್ಕಾರ ಇನ್ನೂ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತು ಇದರಿಂದ ಮುಂದೆ ಯಾವ ರೀತಿ ನಾವು ಸೊಲ್ಯೂಷನ್ ಮಾಡ್ಕೊಂತ ಹೋಗ್ಬೇಕು. ಯಾಕಂತಂದ್ರೆ ಆಫ್ಟರ್ ಆಲ್ ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಇವೆಲ್ಲ ಮುಗಿದು ಹೋಗುವ ಸಂಪನ್ಮೂಲಗಳು. ಸೊ ಇವತ್ತಿಲ್ಲ ನಾಳೆ ಮುಗಿದು ಹೋಗ್ತಾವ. ಮತ್ತು ಇದಕ್ಕೆ ಎನರ್ಜಿ ಅಲ್ಟರ್ನೇಟಿವ್ ನಾವು ಏನು ಮಾಡ್ಕೋತಾ ಇದ್ವಿ, ಈ ಎಲ್ಲ ವಿಷಯಗಳನ್ನ ಇವತ್ತಿನ ಒಂದು ವಿಡಿಯೋದೊಳಗಡೆ ಸಮಗ್ರವಾಗಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ನೋಡ್ಬೇಕಾತಂದ್ರೆ ತೈಲ ದರ ಏರಿಕೆ ಆಗೋದ್ರಿಂದ ಏನು ಪರಿಣಾಮ ಆಗ್ತದೆ, ಕ್ರೂಡ್ ಆಯಿಲ್ ರೇಟ್ ಹೆಚ್ಚಿಗೆ ಆಗೋದ್ರಿಂದ ಏನಾಗ್ತದೆ. ಫಸ್ಟು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಟೋ ಚಾರ್ಜ್ ಇರ್ಬೋದು, ಬಸ್ ಚಾರ್ಜ್ ಇರ್ಬೋದು, ಟ್ರೈನ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಎಲ್ಲದರ ಸಾರಿಗೆ ವೆಚ್ಚ ಜಾಸ್ತಿ ಆಗುತ್ತೆ. ಈಗ ನೀವು ಸಾಕಷ್ಟು ವಸ್ತುಗಳನ್ನು ಉಪಯೋಗ ಮಾಡ್ತೀವಿ. ಒಂದು ಹಾಲು, ಹಣ್ಣು, ಔಷಧಿ, ತರಕಾರಿ, ಬಟ್ಟೆ, ಮೊಬೈಲು, ಲ್ಯಾಪ್ಟಾಪು. ಸೊ ಇವೆಲ್ಲ ಬೇರೆ ನಗರಗಳಿಂದ ನಮ್ಮ ನಗರಗಳಿಗೆ ಬರ್ತಿರ್ತವೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ವಾಲ್ವ್ ಆಗಿರ್ತದೆ. ದಿನೇ ದಿನೇ ತೈಲ ಬೆಲೆಗಳು ಏರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗ್ತದೆ, ಸಾರಿಗೆಯ ವೆಚ್ಚ ಹೆಚ್ಚಾಗ್ತದೆ. ಮತ್ತು ಸಾರಿಗೆಯ ವೆಚ್ಚ ಹೆಚ್ಚಾಯಿತು ಅಂತಂದ್ರೆ ನೆಕ್ಸ್ಟ್ ಏನಾಗ್ತದೆ, ವಸ್ತುಗಳ ಬೆಲೆ ಕೂಡ ಏರಕ್ಕೆ ಶುರು ಆಗ್ತದೆ. ರೈಸ್ ಇನ್ ದ ಪ್ರೈಸಸ್ ಆಫ್ ದ ಕಮೋಡಿಟಿ, ವಸ್ತುಗಳ ಬೆಲೆಗಳು ಹೆಚ್ಚಾಗ್ತದೆ. ವಸ್ತುಗಳ ಬೆಲೆಗಳೇ ಹೆಚ್ಚಾದವು ಅಂತಂದ್ರೆ ಬೇಡಿಕೆ ಕುಗ್ಗುತ್ತದೆ, ಬೇಡಿಕೆ ಕಡಿಮೆ ಆಗ್ಬಿಡುತ್ತೆ. ನಾವೇನ್ ಮಾಡ್ತೀವಿ, ಬಹಳ ಕಡಿಮೆ ರೇಟ್ ಇದ್ದಾಗ ನಾವು ಜಾಸ್ತಿ ಸಾಮಾನು ಸರಕುಗಳನ್ನು ತಗೋತೀವಿ. ಒಂದು ವೇಳೆ ಜಾಸ್ತಿ ರೇಟ್ ಆಯಿತು ಅಂತಂದ್ರೆ ಅವುಗಳನ್ನು ತಗೊಳ್ಳೋ ಪ್ರಮಾಣದಲ್ಲಿ ಕಡಿಮೆ ಮಾಡ್ತೀವಿ, ಬೇಡಿಕೆ ಕುಗ್ಗುತ್ತದೆ. ಬೇಡಿಕೆ, ಡಿಮ್ಯಾಂಡ್ ಅಂತ ಕರಿತೀವಿ ನಮ್ಮ ಎಕನಾಮಿಕ್ಸ್ ಒಳಗಡೆ. ಡಿಮ್ಯಾಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎನಿ ಇಕಾನಮಿ. ಎಕನಾಮಿ ಅಂತಂದ್ರೆ ಒಂಥರ ಎಂಜಿನ್ ಇದ್ದಂಗೆ. ಈ ಎಂಜಿನ್ ರನ್ ಆಗಬೇಕು, ಆರ್ಥಿಕತೆ ಬೆಳಿಬೇಕು ಅಂತಂದ್ರೆ ಬೇಡಿಕೆ ಬಹಳ ಇಂಪಾರ್ಟೆಂಟ್. ಬೇಡಿಕೆನೇ ಕಡಿಮೆ ಆಗ್ಬಿಡ್ತು ಅಂತಂದ್ರೆ ಉತ್ಪಾದನೆಯ ಮೇಲೆ ಹೊಡೆತ ಬೀಳ್ತದೆ, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಪ್ರೊಡಕ್ಷನ್ ಕಡಿಮೆ ಆಗ್ಬಿಡ್ತು ಅಂತಂದ್ರೆ ನೆಕ್ಸ್ಟು ಆ ಪ್ರೊಡಕ್ಷನ್ಗೆ ಬೇಕಾದಂತಹ ಉದ್ಯೋಗಗಳು ಸಿಗದೆ ಹೋಗ್ತವೆ. ಸೊ ಇದರಿಂದ ಏನಾಗೋದು ಅಂತಂದ್ರೆ ಉದ್ಯೋಗ ನಷ್ಟಗಳು ಆಗ್ತವೆ. ಪ್ರೊಡಕ್ಷನ್ ಡೌನ್ ಆಗ್ತಂದ್ರೆ ಉದ್ಯೋಗಗಳು ಕೂಡ ಡೌನ್ ಆಗುವಂಥದ್ದು. ಯಾವುದೋ ಒಂದು ಮಾರುತಿ ಕಂಪನಿ ಇರ್ಬೋದು, ಅಥವಾ ಯಾವುದೋ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರ್ಬೋದು, ಮೊಬೈಲ್ಗಳೇ ಸೇಲ್ ಆಗ್ತಾ ಇಲ್ಲ, ಕಾರ್ಗಳೇ ಸೇಲ್ ಆಗ್ತಾ ಇಲ್ಲ ಅಂತಂದ್ರೆ ಕಂಪನಿಯವರು ಉದ್ಯೋಗಿಗಳಿಗೆ ಹೇಳ್ಬಿಡ್ತಾರೆ, ಇಲ್ಲ ಮತ್ತು ನಮ್ಮಲ್ಲಿ ಈಗ ಸದ್ಯ ಸೇಲ್ ಬಹಳ ಕಡಿಮೆ ಇದೆ, ಸೇಲ್ ಜಾಸ್ತಿ ಇದ್ದಾಗ ನಾವು ಹೇಳಿ ಕಳಿಸ್ತೀವಿ, ಈಗ ಸದ್ಯ ಬರೋದು ಬೇಡ ಜಾಬ್. ಅದೇನು ಗೌರ್ಮೆಂಟ್ ಜಾಬ್ ಅಲ್ಲ, ಯಾವುದೇ ಟೈಮ್ ಒಳಗಡೆ ಅವರಿಗೆ ಸ್ಯಾಲರಿ ಕೊಡೋಕ್ಕೆ, ದಟ್ ಇಸ್ ನಾಟ್ ಎ ಗೌರ್ಮೆಂಟ್ ಜಾಬ್, ಇಟ್ ಇಸ್ ಎ ಪ್ರೈವೇಟ್. ಆಫ್ಟರ್ ಆಲ್ ಇಟ್ ಇಸ್ ದಿ ಮಾರ್ಕೆಟ್ ಬೇಸ್ಡ್ ಇಕಾನಮಿ. ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದ್ದಾಗ ಜಾಬು, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇಲ್ಲ ಅಂತಂದ್ರೆ ಜಾಬ್ಲೆಸ್. ಸೊ ಹಿಂಗಾಗಿ ಏನಾಗ್ಬಿಡ್ತದೆ, ಜಾಬ್ಗಳು ಕಡಿಮೆ ಆಗ್ತದೆ. ಮತ್ತು ಜಾಬ್ ಕಡಿಮೆ ಆಯ್ತಂದ್ರೆ ಆಟೋಮೆಟಿಕಲಿ ಮತ್ತೆ ಡಿಮ್ಯಾಂಡ್ ಏನಾಗೋದು ಕಡಿಮೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಜಾಬ್ ಸಿಕ್ತು ಅಂತಂದ್ರೆ
ದುಡ್ಡು ಬರಕ್ಕೆ ಶುರು ಆಗ್ತೈತಿ, ಅವನ ಬೇಡಿಕೆಗಳು ಹೆಚ್ಚಾಗಕ್ಕೆ ಶುರು ಮಾಡ್ತಾವ. ಒಂದು ಮೊಬೈಲ್ ಬೇಕು, ಲ್ಯಾಪ್ಟಾಪ್ ಬೇಕು, ಗಾಡಿ ಬೇಕು, ಕಾರ್ ಬೇಕು, ಬೇಡಿಕೆಗಳು ಹೆಚ್ಚಾಗ್ತಾ ಹೋಗ್ತವೆ. ಒಂದು ವೇಳೆ ಜಾಬ್ ಸಿಗಲಿಲ್ಲ ಅಥವಾ ಇದ್ದಂಥ ಜಾಬಲ್ಲಿ ಸ್ಯಾಲ್ರಿನೂ ಕಡಿಮೆ ಆಯಿತು ಅಂತಂದರೆ ಬೇಡಿಕೆಗಳು ಕಡಿಮೆ ಆಗ್ತವೆ. ಇದರಿಂದ ದೇಶದ ಆರ್ಥಿಕ ಅಭಿವೃದ್ಧಿಗೆ ಬಹಳ ಹೊಡೆತ ಬೀಳುವಂಥದ್ದು. ಒಟ್ಟಿನಲ್ಲಿ ತೈಲ ಬೆಲೆಗಳ ಏರಿಕೆಯಿಂದ ಆರ್ಥಿಕತೆಯ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತದೆ. ದೇಶದ ಅಭಿವೃದ್ಧಿ ಕುಂಠಿತ ಆಗ್ತದೆ. ಅಭಿವೃದ್ಧಿ ಅಂತಂದರೆ ಸರ್ವತೋಮುಖ ಅಭಿವೃದ್ಧಿ ಕುಂಠಿತ. ಮತ್ತು ಇದರಿಂದ ಹಣದುಬ್ಬರ ಕೂಡ ಹೆಚ್ಚಾಗ್ತದೆ. ಹಣದುಬ್ಬರ ಹೊಸ ವರ್ಲ್ಡ್ ಇನ್ಫ್ಲೇಷನ್ ಅಂತ ಕರೀತೀವಿ. ಜನರಲ್ ರೈಸ್ ಇನ್ ದ ಪ್ರೈಸಸ್ ಆಫ್ ದ ಕಮೋಡಿಟಿ. ಹಣದುಬ್ಬರ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಮತ್ತು ಸಾರಿಗೆ ಮೇಲೆ ಭಾಳ ಹೊಡೆತ ಬೀಳ್ತದೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಆಮೇಲೆ ನಮ್ಮ ಈ ಓಲಾ ಊಬರು ಎಲ್ಲ ಜಾಸ್ತಿ ಆಗೋದ್ರಿಂದ ಪ್ರವಾಸೋದ್ಯಮಕ್ಕೂ ಕೂಡ ಹೊಡೆತ ಬೀಳ್ತದೆ. ಪ್ರವಾಸೋದ್ಯಮಕ್ಕೆ ಹೊಡೆತ ಬಿತ್ತು ಅಂತಂದರೆ ರಾಜ್ಯಕ್ಕೆ, ದೇಶಕ್ಕೆ ಬರುವಂಥ ಆದಾಯ ಕೂಡ ಕಡಿಮೆ ಆಗ್ತದೆ. ಆ ಪ್ರವಾಸೋದ್ಯಮವನ್ನು ನಂಬಿಕೊಂಡಿರುವಂಥ ಎಷ್ಟೋ ಜನ ಜಾಬನ್ನು ಕಳ್ಕೊತಾರೆ. ನೆಕ್ಸ್ಟ್ ಉತ್ಪಾದನಾ ಕ್ಷೇತ್ರದಲ್ಲಂತೂ ಅದು ಹೇಳ್ತೀವಿ, ಅಷ್ಟು ಸಮಸ್ಯೆಗಳು ಬರ್ತವೆ. ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ಇಡೀ ಜಗತ್ತಿನೊಳಗಡೆ ಭಾರತ ದೇಶ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಆಮದು ಮಾಡ್ಕೊಳ್ಳೋದ್ರೊಳಗಡೆ 3ನೇ ಅತಿ ದೊಡ್ಡ ರಾಷ್ಟ್ರ. ಎಷ್ಟನೇ ಅತಿ ದೊಡ್ಡ ರಾಷ್ಟ್ರ? 3ನೇ ಅತಿ ದೊಡ್ಡ ರಾಷ್ಟ್ರ. ನಮಗೆ ಬೇಕಾಗು ನಮಗೆ 100 ಲೀಟರ್ ನಮಗೆ ಡೀಸೆಲ್ ಪೆಟ್ರೋಲ್ ಬೇಕಂತಂದರೆ ಅದರಲ್ಲಿ ಸುಮಾರು 84ರಷ್ಟು ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತೀವಿ. ಪ್ರತಿದಿನ ನಮ್ಮ ದೇಶದಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ತಾರೆ. ಸುಮಾರು 84ರಷ್ಟು ನಾವು ಆಮದು ಮಾಡ್ಕೊಳ್ತೀವಿ. ಸೊ ದಿನೇ ದಿನೇ ನಮಗೆ ಆಮದು ಹೆಚ್ಚಾಕೊಂತ ಹೋಗ್ತದೆ ಮತ್ತು ಆಮದು ಕಾಸ್ಟ್ಲಿ ಕೂಡ ಆಗ್ತದೆ. ತೈಲ ದರಗಳು ಹೆಚ್ಚೋದ್ರಿಂದ ಆಮದುಗಳು ಜಾಸ್ತಿ ಆಗ್ತವೆ. ಆಮದುಗಳ ಬೆಲೆಗಳು ಜಾಸ್ತಿ ಆಗ್ತವೆ. ಲಾಸ್ಟ್ ಇಯರ್ ನಾವು 1 ಲೀಟರ್ ಪೆಟ್ರೋಲ್ಗೆ $1 ಕೊಟ್ಟಿರ್ತೀವಿ. ಇವತ್ತು 1 ಲೀಟರ್ಗಿಂತ ಲೆಸ್ ಪೆಟ್ರೋಲ್ಗೆ $1 ಕೊಡಬೇಕಾಗ್ತದೆ. ಸೊ ಇದರಿಂದ ರೂಪಾಯಿ ಅಪಮೌಲ್ಯೀಕರಣ ಕೂಡ ಆಗೋದು. ಇದರಿಂದ ಚಾಲ್ತಿ ಖಾತೆ ಕೊರತೆ. ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು, ಕುವೈತ್ ಇರ್ಬೋದು, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ವೆನೆಜುವೆಲಾ ಇರ್ಬೋದು, ಈ ಎಲ್ಲ ದೇಶಗಳಿಂದ ಕಚ್ಚಾ ತೈಲವನ್ನು ತರೋದು ಜಾಸ್ತಿ ಆದಂಗೆ ಆ ದೇಶಗಳ ಜೊತೆಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗ್ತದೆ. ಚಾಲ್ತಿ ಖಾತೆಯ ಕೊರತೆ ಅಂತ ಕರಿತೀವಿ. ಇಲ್ಲಿದೆ ನೋಡ್ರಿ. ಸೊ ಚಾಲ್ತಿ ಖಾತೆಯ ಕೊರತೆ ಈ ಒಂದು ಡೈಗ್ರಾಮ್ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಅಲ್ಲಿ ಎಕ್ಸ್ಪೋರ್ಟು ಏನಾಗಿದೆ, ಕಡಿಮೆ ತೂಕ ಇದೆ, ಮೇಲೆ ಹೋಗಿದೆ ಎಕ್ಸ್ಪೋರ್ಟು. ಇಂಪೋರ್ಟು ಜಾಸ್ತಿ ತೂಕ ಆಗಿದೆ, ಕೆಳಗಡೆ ಬಂದಿದೆ. ಅಂದರೆ ನಮ್ಮ ಎಕ್ಸ್ಪೋರ್ಟ್ಗಳು ಕಡಿಮೆ ಆಗ್ತಾ ಇದ್ದಾವ, ಇಂಪೋರ್ಟ್ಗಳು ಜಾಸ್ತಿ ಆಗ್ತವೆ. ಇಂಪೋರ್ಟ್ ಜಾಸ್ತಿ ಆಗಿ ಎಕ್ಸ್ಪೋರ್ಟ್ ಕಡಿಮೆ ಆಗ್ತದೆ. ಆ ಸ್ಥಿತಿಯನ್ನು ನಾವು ಚಾಲ್ತಿ ಖಾತೆಯ ಕೊರತೆ ಅಥವಾ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಹೇಳಿ ಕರೀತೀವಿ. ಈಗಾಗಲೇ ನಮ್ಮ ದೇಶ ಅದರಿಂದ ಬಳಲ್ತಾ ಇದೆ. ಈ ಒಂದು ಸಮಸ್ಯೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುವಂತೆ. ಇನ್ನು ಕಚ್ಚಾ ತೈಲ ದರಗಳು ಯಾಕೆ ಏರ್ತಾ ಇದ್ದಾವೆ ಮತ್ತೆ ಇದು ಏರಕ್ಕೆ ಕಾರಣಗಳೇನು? ಬಹಳ ಇಂಪಾರ್ಟೆಂಟ್ ಆದಂಥ ಕಾರಣ. ಮೊದಲನೇದು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತೆರಿಗೆಗಳನ್ನು ಹಾಕ್ತದೆ. ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕುವೈತ್, ಇರಾನ್, ಇರಾಕ್, ವೆನೆಜುವೆಲಾ ಈ ಎಲ್ಲ ದೇಶಗಳಿಂದ ಕಚ್ಚಾ ತೈಲ ನಮ್ಮ ಭಾರತ ದೇಶಕ್ಕೆ ಬರ್ತದೆ. ನಮ್ಮ ತೈಲ ಶುದ್ಧೀಕರಣ ಘಟಕಕ್ಕೆ ಬರ್ತದೆ. ಅದನ್ನು ನಮ್ಮ ಭಾರತ್ ಪೆಟ್ರೋಲಿಯಂ ಇರ್ಬೋದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇರ್ಬೋದು, ವಿವಿಧ ಕಂಪನಿಗಳು ತರಿಸ್ತಾರೆ. ಅದನ್ನು ತೈಲ ಶುದ್ಧೀಕರಣವನ್ನು ಮಾಡ್ತಾರೆ. ಈ ತೈಲ ಶುದ್ಧೀಕರಣ ಮಾಡಬೇಕಾದಾಗ ಆಗೋಕ್ಕಿಂತ ಪೂರ್ವದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತು. ಯಾಕಂದರೆ ತೈಲ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂತು, ಇದರ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತಾರೆ. ಇಲ್ಲಿ ಒಂದ್ಸರಿ ವ್ಯವಹಾರ ನಡೀತು. ಇದೇ ನೆಕ್ಸ್ಟು ಎಲ್ಲ ರಾಜ್ಯಗಳಿಗೆ ಹೋಗಿ ಎಲ್ಲ ರಾಜ್ಯದ ಪೆಟ್ರೋಲ್ ಪಂಪ್ಗಳಲ್ಲಿ ಮತ್ತೆ ಅಲ್ಲಿ ಮಾರಾಟ ಆಗ್ತದೆ. ಅವಾಗ ಅಲ್ಲಿ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅವರು ವ್ಯಾಟ್ ಅನ್ನು ಹಾಕ್ತಾರೆ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಮೌಲ್ಯವರ್ಧಿತ ತೆರಿಗೆಯನ್ನು ಹಾಕ್ತಾರೆ. ಅಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ನಮ್ಮ ಗಾಡಿಯ ಟ್ಯಾಂಕ್ ಒಳಗಡೆ ಬರೋಕ್ಕಿಂತ ಪೂರ್ವದಲ್ಲಿ 2 ಸರಿ ಟ್ಯಾಕ್ಸ್ ಅನ್ನು ಹಾಕ್ತಾರೆ. ಒಂದು ಸರಿ ಸೆಂಟ್ರಲ್ ಗೌರ್ಮೆಂಟ್ ಹಾಕೋದು, ಇನ್ನೊಂದು ಸರಿ ಸ್ಟೇಟ್ ಗೌರ್ಮೆಂಟ್ ಹಾಕೋದು. ಇಬ್ಬರು ಸಿಕ್ಕಾಪಟ್ಟೆ ಟ್ಯಾಕ್ಸ್ ಆಗುತ್ತೆ. ಹಠಕ್ಕೆ ಬಿದ್ದಾರು ಟ್ಯಾಕ್ಸ್ ಆಗುತ್ತೆ. ಎಷ್ಟು ಟ್ಯಾಕ್ಸ್ ಆಗಿದೆ? ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇವರಿಬ್ಬರದು ಟ್ಯಾಕ್ಸನ್ನು ನಾವು ಆ್ಯಡ್ ಮಾಡಿದರೆ ದಟ್ ಈಸ್ ನಿಯರ್ಲಿ ಅಬೌಟ್ 60%, 60%. ಅಂದರೆ ನಾವು $100 ಈಗ ಪೆಟ್ರೋಲ್ ಪಂಪಲ್ಲಿ ಕೊಟ್ಟರೆ ಅದ್ರಾಗ $60 ಗೌರ್ಮೆಂಟ್ಗೆ ಹೋಗ್ತಾ ಇದೆ. ಹ್ಯೂಜ್ ಟ್ಯಾಕ್ಸ್. ಕೋವಿಡ್ ಬಂದಾಗಿನಿಂದಂತೂ ಇನ್ನೂ ಟ್ಯಾಕ್ಸ್ ಆಗ್ತಾ ಇದೆ. ಸೊ ಟ್ಯಾಕ್ಸ್ ಹಾಕೋದ್ರಿಂದ ಬಹಳಷ್ಟು ಆದಾಯ ಬರ್ತಾ ಇದೆ, ಸಾವಿರಾರು ಕೋಟಿ ಆದಾಯ ಬರ್ತಾ ಇದೆ. ಸೊ ಇದನ್ನೇ ಒಂದು ನೆಪ ಮಾಡಿಕೊಂಡು ಸಿಕ್ಕಾಪಟ್ಟೆ ಟ್ಯಾಕ್ಸನ್ನು ಹಾಕ್ತಾ ಹೋಗ್ತಾ ಇದ್ದಾರೆ. ಇದು ಒಂದನೇದು. ಇದು ಕಡಿಮೆ ಆಗೋದು, ಇದು ಹೆಚ್ಚಾಗೋದು. ಈ ತೆರಿಗೆ ಹೆಚ್ಚಾಗ್ತಾ ಇರೋದ್ರಿಂದನೇ ಕಚ್ಚಾ ತೈಲದ ಬೆಲೆಗಳು ಹೆಚ್ಚಾಗ್ತವೆ. ಇದು ಒಂದನೇ ಕಾರಣ. ಇನ್ನು ಎರಡನೇ ಕಾರಣ, ಪ್ರಮುಖ ತೈಲ ಉತ್ಪಾದನಾ ದೇಶಗಳು. ಇದರೊಳಗಡೆ ಎಲ್ಲ ದೇಶಗಳು ಕೋವಿಡ್-19 ಸಂದರ್ಭದಲ್ಲಿ ಆಲ್ಮೋಸ್ಟ್ ಇಡೀ ಜಗತ್ತು 2-3 ತಿಂಗಳು ಮಿನಿಮಮ್ ಲಾಕ್ಡೌನಲ್ಲಿತ್ತು. ಅವಾಗ ತೈಲ ಉತ್ಪಾದನೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ಮತ್ತು ತೈಲ ಉತ್ಪಾದನೆ ಆಗಿಲ್ಲ ಅಂತಂದಮೇಲೆ ಇದ್ದಿದ್ದ ತೈಲದಲ್ಲೇ ನಾವು ಈಗ ಅಡ್ಜಸ್ಟ್ ಮಾಡ್ಕೋಬೇಕು ಡೆಫಿನೆಟ್ಲಿ. ಓಕೆ,
ಓಕೆ, ಸೊ ದ ಪ್ರೈಸ್ ವಿಲ್ ಗೋಯಿಂಗ್ ಟು ಬಿ ಹೈ. ನೆಕ್ಸ್ಟ್, ಇನ್ನು ಸೌದಿ ಅರೇಬಿಯಾ ದೇಶ ಏನಿದೆ ಇದು ತೈಲ ಉತ್ಪಾದನೆಯನ್ನು ಇತ್ತೀಚಿನ ದಿನಗಳಲ್ಲಿ ಕಡಿಮೆಗೊಳಿಸಿದೆ. ಒಪೆಕ್ ಅಂತ ಒಂದು ಸಂಘಟನೆ ಬರ್ತದೆ, ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಾರ್ಪೊರೇಷನ್ ಕಂಟ್ರೀಸ್ ಅಂತ, ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತೇಳಿ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಮುಂದಿನ ಸ್ಲೈಡಲ್ಲಿ ಇದೆ. ಸೊ ಈ ಒಪೆಕ್ ಒಳಗಡೆ ಭಾರಿ ಡಾಮಿನೆಂಟ್, ಭಾರಿ ಒಂಥರ ಎಲ್ಲರನ್ನು ಕಂಟ್ರೋಲ್ ಮಾಡುವಂಥ ರಾಷ್ಟ್ರ ಯಾವುದು ಅಂತಂದ್ರೆ ದಟ್ ಇಸ್ ದಿ ಸೌದಿ ಅರೇಬಿಯಾ. ಸೊ ಸೌದಿ ಅರೇಬಿಯಾ ಏನು ಮಾಡಿದೆ, ಇತ್ತೀಚೆಗೆ ಪೋಸ್ಟ್ ಕೋವಿಡ್ ಆದಮೇಲೂ ತೈಲ ಉತ್ಪಾದನೆಯನ್ನು ಉದ್ದಾಮಾಗಿ ಕಡಿಮೆ ಮಾಡ್ತಾರೆ. ಯಾಕೆ? ಅದನ್ನು ಕಡಿಮೆ ಮಾಡೋದ್ರಿಂದ ಆಯಿಲ್ ಮಾರ್ಕೆಟ್ ಒಳಗಡೆ ಆಯಿಲ್ ಕಡಿಮೆ ಆಗ್ಬಿಡುತ್ತೆ. ಆಯಿಲ್ ಕಡಿಮೆ ಆಗ್ತಂದ್ರೆ ಡಿಮ್ಯಾಂಡ್ ವಿಲ್ ಗೋಯಿಂಗ್ ಟು ರೈಸ್. ಈ ರೀತಿಯಾಗಿ ಆರ್ಟಿಫಿಷಿಯಲ್ ಡಿಮ್ಯಾಂಡನ್ನು ಇಡೀ ವರ್ಲ್ಡ್ ಆಯಿಲ್ ಮಾರ್ಕೆಟ್ ಒಳಗಡೆ ಸೌದಿ ಅರೇಬಿಯಾ ಮಾಡ್ತಾರೆ. ಸೌದಿ ಅರೇಬಿಯಾ ಕಿಂಗು ಮಿಸ್ಟರ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತೇಳಿ, ಸೌದಿ ಅರೇಬಿಯಾ ಕೃತಕವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಹೆಚ್ಚು ಮಾಡ್ತಾರೆ. ಇದು ಕೂಡ ಒಂದು ಕಾರಣ, ತೈಲ ದರಗಳು ಹೆಚ್ಚಾಗೋದಕ್ಕೆ ಕೃತಕವಾಗಿ ಬೇಡಿಕೆಯನ್ನು ಸೃಷ್ಟಿ ಮಾಡ್ತಾ ಇದೆ ಯಾವುದು, ಸೌದಿ ಅರೇಬಿಯಾ. ಇನ್ನು ನೆಕ್ಸ್ಟು, ಇದೇ ವರ್ಷ ಜನವರಿ 2021 ಒಪೆಕ್ ರಾಷ್ಟ್ರಗಳು, ಒಪೆಕ್ ಅಂತೇಳಿ ಒಂದು 13 ರಾಷ್ಟ್ರಗಳಿದಾವೆ ಹೇಳ್ತೀವಿ ನಾವು. ಒಪೆಕ್ ರಾಷ್ಟ್ರಗಳು ಅದರ ಜೊತೆಗೆ ರಷ್ಯಾ ಕೂಡ ಸೇರಿಕೊಂಡು ಇವರೆಲ್ಲರೂ ಕೂಡ ಏನು ಮಾಡಿದ್ದಾರೆ, ಗಣನೀಯ ಪ್ರಮಾಣದಲ್ಲಿ ಮತ್ತೆ ಈ ತೈಲವನ್ನು ಹೊರತೆಗೆಯೋದನ್ನು ಕಡಿಮೆ ಮಾಡಿದೆ, ಆಯಿಲ್ ಮೈನಿಂಗ್ ಅನ್ನು ಕಡಿಮೆ ಮಾಡಿದೆ. ಇದರಿಂದನೂ ಕೂಡ ಏನಾಗಿದೆ ಅಂತಂದರೆ ತೈಲ ದರ ಹೆಚ್ಚುತ್ತಾ ಇದೆ, ಮುದ್ದಾಮಾಗಿ ಮಾಡ್ತಾ ಇದೆ. ಓಕೆ, ಸೊ ಬೇಕು ಅಂತಾನೆ ಇದನ್ನ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ವರ್ಲ್ಡ್ ಆಯಿಲ್ ಮಾರ್ಕೆಟ್ ಮೇಲೆ ಬಹಳಷ್ಟು ಪ್ರತಿಕೂಲ ಪರಿಣಾಮವನ್ನು ಇದು ಬೀರ್ತಾ ಇರೋದು. ನೆಕ್ಸ್ಟ್, ಈಗಾಗಲೇ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಅಮೆರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇರಾನ್ ದೇಶ ಇದೆ. ಇರಾನ್ ದೇಶದಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರು ಮಾಡ್ತಾ ಇದ್ರು. ಸೊ ನ್ಯೂಕ್ಲಿಯರ್ ಪೀಸ್ ಡೀಲ್ ಕೂಡ ಆಯಿತು ಇರಾನ್ ಜೊತೆಗೆ, ಅಣು ಒಪ್ಪಂದವನ್ನು ಮಾಡಿಕೊಂಡ್ರು ಮಿಸ್ಟರ್ ಬರಾಕ್ ಒಬಾಮಾ ಇದ್ದ ಟೈಮ್ ಒಳಗಡೆ. ಮತ್ತೆ ಡೊನಾಲ್ಡ್ ಟ್ರಂಪ್ ಬಂದಾಗ ಆ ಒಂದು ಒಪ್ಪಂದದಿಂದ ಅವರು ಓಕೆ ಸೊ ಬೇಸರ ಭಾಳ ಮಾಡ್ಕೊಂಡಿದ್ರು. ನೆಕ್ಸ್ಟ್, ಆ ಒಪ್ಪಂದದ ಪ್ರಕಾರ ಇರಾನ್ ನಡ್ಕೋತಾ ಇಲ್ಲ, ಏನಿಲ್ಲ ನ್ಯೂಕ್ಲಿಯರ್ ಪೀಸ್ ಡೀಲ್ ಟ್ರೀಟಿ ಅಂತಂದ್ರೇನು ಅಣು ಬಾಂಬ್ಗಳನ್ನು ಮಾಡಿಬಿಡ್ರಿ ಅಂತೇಳಿ ಒಪ್ಪಂದವನ್ನು ಮಾಡಿಕೊಂಡ್ರು ಬರಾಕ್ ಒಬಾಮಾ. ಬಟ್ ಇರಾನ್ ಕೇಳಿಲ್ಲ ಮತ್ತು ಅಣು ಬಾಂಬ್ ಮಾಡಕ್ಕೆ. ನೆಕ್ಸ್ಟು ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು ಅಂತಂದರೆ ಕಳೆದ 2 ವರ್ಷಗಳಿಂದ ಈ ಒಂದು ಇರಾನ್ ದೇಶದ ಮೇಲೆ ಆರ್ಥಿಕ ದಿಗ್ಬಂಧನವನ್ನು, ಎಕನಾಮಿಕ್ ಸ್ಯಾಂಕ್ಷನ್ಸ್ ಅಂದ್ರೇನು, ಇರಾನ್ ದೇಶದಿಂದ ಯಾರೂ ಏನನ್ನೂ ಆಮದು ಮಾಡ್ಕೊಳ್ಳೋಂಗಿಲ್ಲ, ಯಾರೂ ಏನನ್ನೂ ರಫ್ತು ಮಾಡೋದಿಲ್ಲ, ರಫ್ತುನು ಮಾಡಬಾರ್ದು, ಆಮದನ್ನು ಮಾಡ್ಕೋಬಾರ್ದು. ಅಂದರೆ ಆರ್ಥಿಕತೆಗೆ ಹೊಡೆತ ಬೀಳಬೇಕು, ಅವಾಗ ಅವರು ಸರಿ ದಾರಿಗೆ ಬರ್ತಾರೆ. ವರ್ಲ್ಡ್ ಬಹಳ ಪೀಸ್ಫುಲ್ ಹೋಗ್ತಾ ಇದೆ, ನೀವು ಯಾಕೆ ಅನುಭವ ಮಾಡ್ತಾ ಇದ್ದೀರಿ ಅನ್ನೋದು ಅಮೆರಿಕದ ಒಂದು ವಾದ. ಇದರ ಜೊತೆಗೆ ದಕ್ಷಿಣ ಅಮೆರಿಕದ ಇನ್ನೊಂದು ದೇಶ ದಟ್ ಇಸ್ ದಿ ವೆನೆಜುವೆಲಾ. ಸೊ ವೆನೆಜುವೆಲಾದೊಳಗಡೆ ಸ್ವಲ್ಪ ಸಮಾಜವಾದಿ ಸರ್ಕಾರ ಇತ್ತು. ಅಮೆರಿಕ ಇದು ಬಂಡವಾಳಶಾಹಿ ದೇಶ. ಸೊ ಅಲ್ಲಿ ಸಮಾಜವಾದಿ, ಇಲ್ಲಿ ಬಂಡವಾಳಶಾಹಿ ಸ್ವಲ್ಪ ಕ್ಲಾಶ್ ಆಗಿ ವೆನೆಜುವೆಲಾದಲ್ಲಿ ಆಂತರಿಕ ದಂಗೆಗಳು. ಅವಾಗಿನಿಂದ ವೆನೆಜುವೆಲಾ ಮೇಲೂ ಆರ್ಥಿಕ ದಿಗ್ಬಂಧನ ಇದೆ. ಈಗ ನಮಗೆ ವೆನೆಜುವೆಲಾದಿಂದನೂ ಕಚ್ಚಾ ತೈಲ ಬರ್ತಾ ಇತ್ತು, ಈ ಕಡೆಗೆ ಇರಾನ್ನಿಂದನೂ ಬರ್ತಾ ಇತ್ತು. ಬಟ್ ಈ ಎರಡೂ ಕಡೆಯಿಂದ ನಾವು ಗಣನೀಯವಾಗಿ ಕಡಿಮೆ ಮಾಡ್ತೀವಿ ಬಿಕಾಸ್ ಆಫ್ ಅಮೆರಿಕನ್ ಸ್ಯಾಂಕ್ಷನ್ಸ್ ಆನ್ ಬೋತ್ ಇರಾನ್ ಆಸ್ ವೆಲ್ ಆಸ್ ದಿ ವೆನೆಜುವೆಲಾ. ಎರಡೂ ದೇಶದ ಮೇಲೆ ಆರ್ಥಿಕ ದಿಗ್ಬಂಧನ ಹಾಕಿದೆ. ಇದನ್ನ ನರೇಂದ್ರ ಮೋದಿಯವರು ಕಳೆದ ವರ್ಷ 2 ವರ್ಷದಿಂದಲೇ ಕ್ವಶನ್ ಮಾಡಿದರು. ನಮಗೆ ಬಹಳಷ್ಟು ಕಚ್ಚಾ ತೈಲವನ್ನು ಕೊಡೋ ದೇಶಗಳನ್ನೇ ಇರಾನ್ ಮಂದಿ, ಅವ್ರ ಮೇಲೆ ಆರ್ಥಿಕ ದಿಗ್ಬಂಧನ ಹಾಕಿದ್ರೆ ಮತ್ತೆ ನಾವೇನು ಮಾಡೋದು? ಅದಕ್ಕೆ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು, ಟೆಕ್ಸಾಸ್, ಅಮೆರಿಕದ ಟೆಕ್ಸಾಸ್ ರಾಜ್ಯದೊಳಗಡೆ ಒಂದು ಸಭೆಯನ್ನು ಕೂಡ ಮಾಡಿದ್ರು. ನಿಮಗೂ ಗೊತ್ತಿದೆ, ಹೌಡಿ ಮೋಡಿ ಅಂತೇಳಿ ಹೌಡಿ ಮೋಡಿ ಕಾರ್ಯಕ್ರಮವನ್ನು ಮಾಡಿದ್ರು. ನರೇಂದ್ರ ಮೋದಿ ಡೈರೆಕ್ಟ್ ಆಗಿ ಟೆಕ್ಸಾಸ್ ಹೋಗಿದ್ರು. ಯಾವಾಗಲೂ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಅಮೆರಿಕಕ್ಕೆ ಹೋದ್ರೆ ಫಸ್ಟ್ ಹೋಗೋದ್ರೆ ವಾಷಿಂಗ್ಟನ್ಗೆ ಹೋಗ್ತಾರ, ಇಲ್ಲ ಅಂತಂದ್ರೆ ನ್ಯೂಯಾರ್ಕ್ ಹೋಗ್ತಾರೆ. 99% ವಾಷಿಂಗ್ಟನ್ಗೆ ಹೋಗಿ. ಬಟ್ ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರು ಟೆಕ್ಸಾಸ್ ಹೋದ್ರು. ಯಾಕಂದ್ರೆ ಟೆಕ್ಸಾಸ್ ಇಸ್ ದ ಆಯಿಲ್ ಕ್ಯಾಪಿಟಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಅಮೆರಿಕದ ಆಯಿಲ್ ಕ್ಯಾಪಿಟಲ್ ಅಂತಾನೆ ಕರೀತಾರೆ. ಹೌಸ್ಟನ್ ನಗರ, ಟೆಕ್ಸಾಸ್ ರಾಜ್ಯದ ರಾಜಧಾನಿ ಹೌಸ್ಟನ್. ಅಲ್ಲಿ ಹೌಡಿ ಮೋಡಿ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಏನು ಹೇಳಿದ್ರು, ನಿಮ್ಗೆ ಇರಾನ್ನಿಂದ ಬೇರೆ ದೇಶಗಳಿಂದ ಏನು ಆಯಿಲ್ ಇಂಪೋರ್ಟ್ ಕಡಿಮೆ ಆಗಿದೆಯಲ್ಲ ಅದನ್ನು ನಾವು ನಿಮಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ನಮಗೂ ಒಂದು ಒಳ್ಳೆಯ ಎಕ್ಸ್ಪೋರ್ಟರ್ ಬೇಕಾಗಿದೆ. ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರ. ಭಾರತ ದೇಶ ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ನಮ್ಮಲ್ಲಿ ದಿನೇ ದಿನೇ ಪೆಟ್ರೋಲು, ಡೀಸೈಲು ಇವೆಲ್ಲದರ ಬೇಡಿಕೆ ಹೆಚ್ಚಾಕೊಂತ ಹೋಗ್ತದೆ. ಪ್ರತಿ ದಿವಸ ನಮ್ಗೆ ಇನ್ನೂ ಹೆಚ್ಚು ಬೇಕು. ಬಟ್ ಇರಾನ್ದಂಥ ಇರ್ರೆಸ್ಪಾನ್ಸಿಬಲ್ ಕಂಟ್ರಿಯನ್ನು ನಾವು ನಂಬಕ್ಕಾಗೋದಿಲ್ಲ. ಇವತ್ತು ನಮಗೆ ಆಯಿಲ್ ಕಳಿಸ್ತಾರೆ, ನಾಳೆ ಯಾರ್ದೋ ಜೊತೆ ಜಗಳ ಮಾಡ್ಕೋತಾರೆ, ನಾಡಿದ್ದು ಇನ್ನೊಬ್ಬರ ಜೊತೆ ಜಗಳ ಮಾಡ್ಕೋತಾರೆ. ನೆಕ್ಸ್ಟ್ ಯಾವುದೋ ಒಂದು ಟೆರರಿಸ್ಟ್ ಆರ್ಗನೈಸೇಷನಲ್ಲಿ ವರ್ಕ್ ಆಗ್ತಾ ಇರ್ತದೆ. ಹೀಗೆಲ್ಲ ಆಗಕತ್ತೀವಿ ಅಂತಂದರೆ ಕಂಟಿನ್ಯೂಸ್ ನಮಗೆ ಆಯಿಲ್ ಸಪ್ಲೈ ಇಂಟ್ರಪ್ಟ್ ಆಗ್ತಾ ಹೋಗ್ತದೆ. ಯಾವಾಗಲೂ ನಮಗೆ ಆಯಿಲ್ ಸಪ್ಲೈ ಮಾಡುವಂಥ ಒಂದು ಸ್ಟೇಬಲ್ ರಾಷ್ಟ್ರ ನಮಗೆ ಅವಶ್ಯಕತೆ ಇತ್ತು. ಅದರ ಜೊತೆಗೆ ಅಮೆರಿಕಾದಲ್ಲಿ ಕೂಡ ಆಯಿಲ್ ಬಹಳ ಇದೆ.
ಕಚ್ಚಾ ತೈಲ ಅಲ್ಲೂ ಬಹಳ ಇದೆ. ಅವ್ರಿಗೂ ಕೂಡ ಏನಂತಂದ್ರೆ ಅದನ್ನ ಮಾರಾಟ ಮಾಡೋಕ್ಕೆ ಒಂದು ದೊಡ್ಡ ಕಂಟ್ರಿ ಬೇಕಾಗಿದೆ. ಸಣ್ಣ ದೇಶಗಳಿಗೆ ಅವ್ರಿಗೊಂದು 20%, ಇವ್ರಿಗೊಂದು 20% ಕೊಡೋಕ್ಕಿಂತ ಭಾರತದಂತ ಒಂದು ದೇಶವನ್ನು ಹಿಡಿದುಬಿಟ್ರೆ ಸುಮಾರು 60-70% ನಾವು ಅವ್ರಿಗೆ ಕೊಟ್ಟಿದ್ವಿ. ಅವ್ರಿಗೆ ಬೆಸ್ಟ್ ಕಸ್ಟಮರ್ ಬೇಕಾಗಿದ್ರು, ನಮಗೊಬ್ರು ಬೆಸ್ಟ್ ಎಕ್ಸ್ಪೋರ್ಟರ್ ಬೇಕಾಗಿದ್ರು. ಇವು ಎರಡೂ ಕರೆಕ್ಟಾಗಿ ಮ್ಯಾಚ್ ಆದವು. ನರೇಂದ್ರ ಮೋದಿ ಅವರು ಕೂಡ ಅಮೆರಿಕಕ್ಕೆ ಹೋದ್ರು. ಹೌಡಿ ಮೋಡಿ ಹೌಸ್ಟನ್ ಎಲ್ಲ ನಿಮಗೆ ಗೊತ್ತಿರುವಂಥದ್ದು. ಓಕೆ, ಸೊ ಇಷ್ಟೆಲ್ಲ ಆಗಿ ಒಪ್ಪಂದವನ್ನು ಮಾಡಿಕೊಂಡು, ಆದರೆ ಪ್ರಾಬ್ಲಮ್ ಏನಾಗಿದೆ, ಅಮೆರಿಕಾದಿಂದ ಭಾರತ, ಇರಾನ್ದಿಂದ ಭಾರತ ಡಿಸ್ಟೆನ್ಸ್ ಬಹಳ ವೇರಿ ಇದೆ. ನಾವು ಇರಾನ್ದಿಂದ ಪೆಟ್ರೋಲನ್ನು ತರೋದಕ್ಕೂ ಅಥವಾ ಕಚ್ಚಾ ತೈಲವನ್ನು ತರೋದಕ್ಕೂ ಅಮೆರಿಕಾದಿಂದ ತರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಮೆರಿಕ ಬಹಳ ದೂರದಲ್ಲಿದೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಬಹಳ ಆಗುವಂಥದ್ದು. ಬಟ್ ಇನ್ನೂ ಹಲವು ಸುತ್ತಿನ ಮಾತುಕತೆಗಳು ನಡೀತಾ ಇದೆ ಅಮೆರಿಕ ಜೊತೆಗೆ. ಸೊ ಇದು ಒಂದು ಕಾರಣ. ಇರಾನ್ ಮತ್ತು ವೆನೆಜುವೆಲಾದಿಂದ ಬರುವಂತಹ ಒಂದು ಆಯಿಲ್ ಇಂಪೋರ್ಟ್ ಕಡಿಮೆ ಆಗಿದ್ದಕ್ಕೆ ತೈಲದ ದರಗಳು ಏರ್ತಾ ಇದೆ. ಇನ್ನು ನೆಕ್ಸ್ಟು ಜಗತ್ತಿನಾದ್ಯಂತ ಬೇಡಿಕೆ ಅಂತೂ ಹೆಚ್ಚುತ್ತಾ ಇದೆ. ಇದು ನಾರ್ಮಲ್. ವೆನೆಜುವೆಲಾ, ಇರಾನ್ ಎಲ್ಲ ಬರೋಬ್ಬರಿ ಇದಾವೆ, ಅಮೆರಿಕ ಬರೋಬ್ಬರಿ ಇದೆ, ರಷ್ಯಾ ಬರೋಬ್ಬರಿ ಇದೆ. ಇಂಡಿಯಾದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಒಟ್ಟ ತೆರಿಗೆ ಹಾಕ್ತಾ ಇಲ್ಲ ಅಂದರೂ ಕೂಡ ತೈಲ ದರಗಳು ಈಗಿನ ಒಂದು ರೇಟಲ್ಲಿ ಇಲ್ಲದೆ ಇದ್ರು ಸ್ವಲ್ಪ ರೇಟಲ್ಲಿ ಏರಿಕೆ ಆಗೇ ಹೋಗ್ಬೇಕು. ಯಾಕಂದ್ರೆ ಡೈಲಿ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ದಿನ ಕಾರ್ಗಳು ಜಾಸ್ತಿ ಆಗ್ತಾ ಇದಾವ, ಗಾಡಿಗಳು ಜಾಸ್ತಿ ಆಗ್ತಾ ಇದಾವ, ಫ್ಯಾಕ್ಟ್ರಿಗಳು ಜಾಸ್ತಿ ಆಗ್ತಾ ಇದಾವ. ಡೆಫಿನೆಟ್ಲಿ ಇವತ್ತು ಡಿಮ್ಯಾಂಡು ಹೆಚ್ಚಾಗುತ್ತದೆ. ಬೇಡಿಕೆ ಹೆಚ್ಚಾದಂಗೆ ಡಿಮ್ಯಾಂಡ್ ಹೆಚ್ಚಾಗೋದು ಇದು ಕೊನೆಯ ಕಾರಣ. ಇವೇನು ನಾವು ಕಾರಣಗಳನ್ನು ಡಿಸ್ಕಸ್ ಮಾಡಿದೀವಲ್ಲ, ಇವೆಲ್ಲ ಇವತ್ತು ಭಾರತದಲ್ಲಿ ತೈಲ ಬೆಲೆಗಳು ಹೆಚ್ಚಾಗಕ್ಕೆ ಕಾರಣ. ಇದರಲ್ಲಿ ಒಂದು 20-30% ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಾರಣ ಇದಾವ. ಉಳಿದ 60-70% ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಕಾರಣ ಇರಬಾರ್ದು. ಇನ್ನು ನೆಕ್ಸ್ಟು ತೈಲ ಬೆಲೆ ಏರಿಕೆ ಹಾಕೊಂತ ಹೋಗ್ತಾ ಇದಾವೆ. ಇದಕ್ಕೆ ಏನು ಪರಿಹಾರ ಮಾಡಲೇಬೇಕು ನಾವು. ಯಾಕಂದ್ರೆ ಜಾಬ್ ಕಡಿಮೆ ಆಗ್ತಾ ಇದಾವ. ಭಾರತ ದೇಶ ಅತಿ ದೊಡ್ಡ ಸಮಸ್ಯೆ ಇವತ್ತು ನಾವು ಎದುರಿಸ್ತಾ ಇರುವಂಥದ್ದು ಅಂತಂದ್ರೆ ನಿರುದ್ಯೋಗ ಸಮಸ್ಯೆ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಮತ್ತು ಅಂಥ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಗಳು ತೈಲ ಬೆಲೆ ಏರಿಕೆ ಕಾರಣ ಆಯ್ತಂದಾಗ ವಿ ನೀಡ್ ಟು ಅಡ್ರೆಸ್ ದಿಸ್ ಪ್ರಾಬ್ಲಮ್ ಆಸ್ ಸೂನ್ ಆಸ್ ಪಾಸಿಬಲ್. ಎಷ್ಟು ಜಲ್ದಿ ಆಗ್ತದೆ, ಎಷ್ಟು ಬೇಗನೋ ಅಷ್ಟು ಬೇಗ ನಾವು ಅದನ್ನು ಏನು ಮಾಡಬೇಕು, ಅಡ್ರೆಸ್ ಮಾಡಬೇಕು. ಮತ್ತೆ ತೈಲ ಬೆಲೆ ಏರಿಕೆಗೆ ಪರಿಹಾರಗಳೇನು ಅದನ್ನೇ ನೋಡೋಣ. ಒಂದನೇದ್ದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ಬರು ಏನು ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಹಾಕ್ತಾರೆ. ಈಗ ನಾವು ಅವರಿಗೆ ಟ್ಯಾಕ್ಸ್ ಕಡಿಮೆ ಮಾಡೋದು ಹೇಳಬೇಕು, ತೆರಿಗೆಯನ್ನು ಕಡಿಮೆಗೊಳಿಸ್ಬೇಕು. ಇಲ್ಲ ಅಂತಂದರೆ ಅದನ್ನು GST ವ್ಯಾಪ್ತಿ ಒಳಗಡೆ ತಗೋಬೇಕು. GST ಪೆಟ್ರೋಲಿಯಂ ಎಲ್ಲ ಉತ್ಪನ್ನ, ಪೆಟ್ರೋಲಿಯಂ ಉತ್ಪನ್ನ ಅಂದರೆ ಎಲ್ಲ ಬರ್ತದೆ. ಡಿಸೈಲ್ ಬರ್ತದೆ, ಪೆಟ್ರೋಲ್ ಬರ್ತದೆ, ಹೈ ಸ್ಪೀಡ್ ಡಿಸೈಲ್ ಬರ್ತದೆ, ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಬರ್ತದೆ, ಇವೆಲ್ಲ ಬರ್ತದೆ. ಕೆರೋಸಿನ್, ವೈಟ್ ಕೆರೋಸಿನ್ ಇಲ್ಲ, ಇವನ್ನೆಲ್ಲ GST ವ್ಯಾಪ್ತಿ ಒಳಗಡೆ ತೊಗೊಂಡ್ಬಿಟ್ರೆ ಭಾಳ ಬೆಸ್ಟ್. ಯಾಕಂದರೆ GST ಒಳಗಡೆ ಅತಿ ಹೆಚ್ಚಂದ್ರೆ ಎಷ್ಟು % ಟ್ಯಾಕ್ಸ್ ಹಾಕ್ಬೋದು, 28% GST 28%ಗಿಂತ ಜಾಸ್ತಿ ಇಲ್ಲನೇ ಇಲ್ಲ. ಈಗ ಸದ್ಯ ಎರಡೂ ಸರ್ಕಾರಗಳು, ಕೇಂದ್ರ ರಾಜ್ಯ ಸರ್ಕಾರಗಳು ಸೇರಿಸಿ ಎಷ್ಟು ಟ್ಯಾಕ್ಸ್ ಆಗ್ತಾ ಇದಾರೆ, 60. ಸೊ ಅಲ್ಲಿ 60 ಆಗ್ತಾ ಇದಾರೆ. ಇನ್ನು ನಾಳೆ ಅದನ್ನು 28 ಇಳಿಸಿದ್ರಂದ್ರೆ ಸಿಗ್ನಿಫಿಕೆಂಟ್ ಆಗಿ ರಿಡ್ಯೂಸ್ ಆಗ್ತದೆ. ಓಕೆ, ಸೊ ಸಿಗ್ನಿಫಿಕೆಂಟ್ಲಿ ರಿಡ್ಯೂಸ್ ಆಗ್ತದೆ. 60% ಇದ್ದಿದ್ದು 28%ಗೆ ಇಳಿದು ಬಿಡ್ತದೆ. 28 ಅವಾಗ ತೈಲದ ಬೆಲೆಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದೆ. ಇದು ಒಂದು ಅರುಣ್ ಜೇಟ್ಲಿ ಅವರಿದ್ದಾಗ ಹೇಳಿದ್ರು, ನಾವು GST ವ್ಯಾಪ್ತಿ ಒಳಗಡೆ ನಮ್ಮ ಪೆಟ್ರೋಲಿಯಂ ಉತ್ಪನ್ನಗಳನ್ನು ತಗೋತೀವಿ ಅಂತ ಹೇಳಿದ್ರು. ಬಟ್ ಇನ್ನೂ ತಗೊಂಡಿಲ್ಲ. ಒಂದು ವೇಳೆ ಹಂಗೆ ತಗೊಂಡ್ರು ಅಂತಂದ್ರೆ ಒಂದೇ ತೆರಿಗೆ, ಒಂದು ದೇಶ ಒಂದು ತೆರಿಗೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ವಿಲ್ ಗೋಯಿಂಗ್ ಟು ಬಿ ಓಕೆ. ಸೊ ಮ್ಯಾನಿಫೆಸ್ಟ್ ಇನ್ ಇಂಡಿಯಾ ಆಸ್ ಫಾರ್ ಆಸ್ ದಿ ಪೆಟ್ರೋಲಿಯಂ ಸೆಕ್ಟರ್ ಇಸ್ ಕನ್ಸರ್ನ್. ಸೊ ಈ ರೀತಿ ನಮಗದು ಬರ್ತಾ ಹೋಗುವಂಥದ್ದು, ಅದು ಮೊದಲೇ ಆಗಬೇಕು. ಪೆಟ್ರೋಲಿಯಮ್ಮು ನಮಗೆ ಯಾವಾಗಿದ್ರು GST ಒಳಗಡೆ ಬರಬೇಕು. ಇನ್ನು ನೆಕ್ಸ್ಟ್, ಇರಾನ್ ಮತ್ತು ವೆನೆಜುವೆಲಾ ದೇಶದ ಮೇಲೆ ಆರ್ಥಿಕ ದಿಗ್ಬಂಧನ ಹಾಕಿದ್ದಾರೆ. ಟ್ರಂಪ್ ಕಾಲದಲ್ಲಿ ಆಗಿದ್ದು ಇವೆಲ್ಲ. ಡೊನಾಲ್ಡ್ ಟ್ರಂಪ್ ಕಾಲದಲ್ಲಿ ಟ್ರಂಪ್ ಸ್ವಲ್ಪ ಆತುರದ ವ್ಯಕ್ತಿ, ಸೊ ಅವರು ಆರ್ಥಿಕ ದಿಗ್ಬಂಧನ ಹಾಕಿದ್ರು. ಬಟ್ ಈಗ ನಾವು ಅಮೆರಿಕಾ ಈಸ್ ಇನ್ ದ ಮ್ಯಾಚ್ಯೂರ್ಡ್ ಹ್ಯಾಂಡ್, ದಟ್ ಇಸ್ ದಿ ಮಿಸ್ಟರ್ ಜೋ ಬೈಡನ್. ಬಹಳ ಮ್ಯಾಚ್ಯೂರ್ಡ್ ಪ್ರೆಸಿಡೆಂಟ್ ಇವತ್ತು ಅಮೆರಿಕಾಗೆ ಬಂದಿದ್ದಾರೆ. ಸೊ ಹೀಗಾಗಿ ವೆನೆಜುವೆಲಾ ಮತ್ತು ಇರಾನ್ ದೇಶದ ಮೇಲೆ ದಿಗ್ಬಂಧನ ಹಾಕೋದ್ರ ಮೂಲಕ ಮಿತ್ರ ರಾಷ್ಟ್ರಗಳಿಗೆ, ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಅಮೆರಿಕ. ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಅ ಬಿಗ್ ಬ್ರದರ್ ಆಫ್ ದಿ ವರ್ಲ್ಡ್. ಅವಾಗ ಮಾತ್ರ ಅದು ದೊಡ್ಡಣ್ಣ ಅನಿಸ್ಕೊಳ್ಳೋಕೆ ಸಾಧ್ಯ ಇದೆ. ಸುಮ್ಮನೆ ಎಲ್ಲರಿಗೂ ಓಕೆ ಸೊ ಕಾಟ ಕೊಟ್ಟು ದೊಡ್ಡಣ್ಣ ಅಂತಂದ್ರೆ ಆಗೋದಿಲ್ಲ. ಮುಂದಂತಾರೆ ಹಿಂದೋಗಿ ಎಲ್ಲರೂ ಬೈತಾರೆ. ಸೊ ಹೀಗಾಗಿ ಸೊ ಆದಷ್ಟು ಬೇಗ ಇರಾನ್ ಮತ್ತು ವೆನೆಜುವೆಲಾ ಬಿಕ್ಕಟ್ಟನ್ನು ಬಗೆಹರಿಸಬೇಕು. ಯಾವುದು, ಅಮೆರಿಕಾದ ಮೇಲೆ ನಾವು ಕೂಡ ಒತ್ತಡವನ್ನು ಹಾಕಬೇಕು. ನೆಕ್ಸ್ಟ್, ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಈಗ ಪೆಟ್ರೋಲಿಯಂ ಕಡಿಮೆ ಆಗ್ತದೆ, ಟ್ಯಾಕ್ಸ್ ಕಡಿಮೆ ಮಾಡ್ಬೋದು. ಇರಾನು ಮತ್ತು ವೆನೆಜುವೆಲಾ ಇವತ್ತಿಲ್ಲ ನಾಳೆ ಸಮಸ್ಯೆ ಬಗೆಹರಿಬೋದು. ಬಟ್ ಹಂಗಂತೇಳಿ ನಾವು ಅದರ ಮೇಲೆ ಬಹಳ ಡಿಪೆಂಡ್ ಆಗ್ತದೆ. ಸ್ವಲ್ಪ ಅದರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಯಾಕಂದರೆ ತೈಲ ಬೆಲೆ ಇಳಿದ್ರೂ ಕೂಡ ಈ ಕಚ್ಚಾ ತೈಲ ಬೆಳೆಸೋದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ, CO2 ಬರ್ತದೆ. ಸಿಕ್ಕಾಪಟ್ಟೆ ಈ ಪಳೆಯುಳಿಕೆ ಇಂಧನಗಳನ್ನು ಬಳಸೋದ್ರಿಂದ
ಬಹಳ ದೊಡ್ಡ ಪ್ರಮಾಣದೊಳಗಡೆ CO2 ಹೊರಸೂಸ್ತಾ ಇದೆ. ಜಾಗತಿಕ ತಾಪಮಾನ ಏರ್ತಾ ಇದೆ. ವರ್ಷದಲ್ಲಿ ಮೊದಲು 10 ವರ್ಷಕ್ಕೆ ಒಂದೊಂದು ಪ್ರವಾಹಗಳು, ಒಂದೊಂದು ಚಂಡಮಾರುತಗಳು ಬರ್ತಿದ್ವು. ಈಗ ವರ್ಷದಲ್ಲಿ 3-4 ಚಂಡಮಾರುತಗಳು, 2-3 ಸರಿ ಪ್ರವಾಹಗಳು ಬರ್ತಾ ಇದಾವ. ಕರೋನಾದಂಥದ್ದು ಬರ್ತಾ ಇದೆ, ಹಿಮಪಾತ ಆಗ್ತಾ ಇದೆ. ಬೇಸಿಗೆ ಕಾಲದಲ್ಲಿ ಹಿಮಪಾತ ಆಗ್ತಾ ಇದೆ. ಮೊನ್ನೆ ಈಗ 1 ತಿಂಗಳ ಹಿಂದ್ಗಡೆ ಫೆಬ್ರವರಿ ಮೊದಲ ವಾರದೊಳಗಡೆ ಮಡಿಕೇರಿ ಒಳಗಡೆ ಐಸಿಂದ ಆನೆಕಲ್ಲು ಮಳೆ ಆಗಿದೆ. ಇವೆಲ್ಲ ಯಾಕೆ ಆಗ್ತಾ ಇದಾವ? ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಕ್ಲೈಮೇಟ್ ಚೇಂಜ್. ಭೂಮಿಯ ತಾಪ ಏರ್ತಾ ಇದೆ. ಭೂತಾಪ ಏರಿಕೆಗೆ ಮುಖ್ಯ ಕಾರಣ ಕಾರ್ಬನ್ ಡೈಆಕ್ಸೈಡ್. ಮತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋದಕ್ಕೆ ಮುಖ್ಯ ಕಾರಣ ತೈಲ, ಕಚ್ಚಾ ತೈಲ, ಪೆಟ್ರೋಲು, ಡೀಸೆಲ್ ಅನ್ನು ನಾವು ಬಳಸೋದ್ರಿಂದ ಇದಾಗ್ತಾ ಇದೆ. ಹೀಗಾಗಿ ಜಲ ವಿದ್ಯುತ್ ಇರ್ಬೋದು, ಅಣು ವಿದ್ಯುತ್ ಇರ್ಬೋದು, ಅಥವಾ ಬೇರೆ ಇಂಧನದ ಮೂಲಗಳನ್ನು ನಾವು ಬಳಸಕ್ಕೆ ರೆಡಿ ಆಗ. ಈಗಾಗಲೇ ನಮ್ಮ ಎಲಾನ್ ಮಸ್ಕ್ ಅವರು ಈಗಾಗಲೇ ಬ್ಯಾಟ್ರಿ ಚಾಲಿತ ವಾಹನಗಳನ್ನು ತರ್ತಾ ಇದ್ದಾರೆ, ವಿದ್ಯುತ್ ಚಾಲಿತ ವಾಹನಗಳು ಬರ್ತಾ ಇದಾವ. ಅವು ಬಹಳ ನನಗನ್ಸಿದಂಗೆ ಮುಂದಿನ ದಿನಗಳಲ್ಲಿ 2020 ನಾವೊಂದು ವಿಡಿಯೋ ಕೂಡ ಮಾಡಿದ್ದೀವಿ, ಇಂಡಿಯಾ ಇಟ್ 2020 ಅಂತೇಳಿ 30 ಅಂತೇಳಿ. ಸೊ 2030-35ನೇ ಒಂದು ಇಸ್ವಿಗೆ ಇಡೀ ಜಗತ್ತು ಕಂಡು ಕೇಳರಿಯದಂತಹ ಒಂದು ತಂತ್ರಜ್ಞಾನಗಳು ಬರ್ತಾ ಇದಾವ. ಮತ್ತೆ ಬರಲೇಬೇಕು, ಇಲ್ಲ ಅಂತಂದ್ರೆ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ ಭೂಮಿಯ ಮೇಲೆ. ಈಗಲೇ ನಮ್ಮಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಭೂಮಿಯ ಮೇಲೆ ಬಹಳಷ್ಟು ಪ್ರಾಬ್ಲಮ್ಗಳು ಆಗ್ತಾ ಇದೆ. ಸೊ ಹೀಗಾಗಿ ಇವೆಲ್ಲ ತೈಲ ಬೆಲೆ ಏರಿಕೆಗೆ ಇರುವಂಥ ಪರಿಹಾರಗಳು. ಇನ್ನು ನೆಕ್ಸ್ಟು ಒಪೆಕ್ ರಾಷ್ಟ್ರಗಳು. ಇದನ್ನು ನಾನು ಆಗಲೇ ನಿಮ್ಗೆ 2-3 ಸರಿ ಪ್ರಸ್ತಾಪ ಮಾಡಿದ್ದೆ, ಇದರ ಬಗ್ಗೆ ಹೇಳಬೇಕು. ಒಪೆಕ್ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಕರೀತಾರೆ. ಯಾವಾಗ ಸ್ಥಾಪನೆ ಆಯಿತು? 1960ರಲ್ಲಿ ಸ್ಥಾಪನೆ. ಬಾಗ್ದಾದ್ ಕಾನ್ಫರೆನ್ಸ್, ಬಾಗ್ದಾದ್, ಇರಾಕ್ನ ರಾಜಧಾನಿ ಬಾಗ್ದಾದ್ ಶೃಂಗಸಭೆಯ ಮೂಲಕ ಈ ಒಂದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿ ಸ್ಥಾಪನೆ ಆಯಿತು 1960ರೊಳಗಡೆ. ಇದರ ಉದ್ದೇಶ ಏನು? ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ದರಗಳನ್ನು ಸುಸ್ಥಿರವಾಗಿ ಕಾಪಾಡ್ತಾ ಹೋಗೋದು. ಸ್ಟೇಬಲ್ ಪ್ರೈಸಸ್ ಇನ್ ದಿ ಇಂಟರ್ನ್ಯಾಷನಲ್ ಆಯಿಲ್ ಮಾರ್ಕೆಟ್ಸ್, ಇದನ್ನು ಮೇಂಟೈನ್ ಮಾಡ್ತಾ ಹೋಗುವಂಥ. ಮತ್ತು ಇದರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ? ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಆಸ್ಟ್ರಿಯಾ ದೇಶದ ರಾಜಧಾನಿ ವಿಯನ್ನಾದಲ್ಲಿ ಇರುವಂಥದ್ದು. ಸಾಕಷ್ಟು ಪ್ರಮಾಣದೊಳಗಡೆ ಯಾರ್ಯಾರಿದಕ್ಕೆ, ಮತ್ತು ಇವರು 13 ಜನ ಇವರು ಅಷ್ಟೇ, ಇನ್ನು ನಾವು ಯಾರು ಹೋಗಕ್ಕೆ ಬರೋಂಗಿಲ್ಲ, ಹಂಗೇನಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ನಿರಂತರವಾಗಿ ಪ್ರತಿ ವರ್ಷ ಕಚ್ಚಾ ತೈಲವನ್ನು ರಫ್ತು ಮಾಡುವಂಥ ಯಾವುದೇ ದೇಶಗಳು ಇದರ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು. ಮತ್ತು ಈಗ ಸದ್ಯ ಎಷ್ಟು ಜನ ಸದಸ್ಯರಿದ್ದಾರೆ? 13 ಜನ ಸದಸ್ಯರು. ಸದ್ಯ 13 ಜನ ಸದಸ್ಯರಿರುವಂಥದ್ದು ಯಾರ್ಯಾರು ಇಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಫಸ್ಟ್ ಒನ್ ಇಸ್ ಅಲ್ಜೀರಿಯಾ, ಅಂಗೋಲಾ, ಇಕ್ವೆಟೋರಿಯಲ್ ಗಿನಿಯಾ, ಇವೆಲ್ಲ ಆಫ್ರಿಕಾದಲ್ಲಿ ಬರುವಂಥ ರಾಷ್ಟ್ರಗಳು. ಗಬಾನ್, ಇರಾಕ್, ಇರಾನ್, ಕುವೈತ್, ಲಿಬಿಯಾ, ನೈಜೀರಿಯಾ, ದ ರಿಪಬ್ಲಿಕ್ ಆಫ್ ಕಾಂಗೋ, ಸೌದಿ ಅರೇಬಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂಡ್ ದಿ ವೆನೆಜುವೆಲಾ. ಟೋಟಲ್ ನಮಗೆ 13 ದೇಶಗಳು ಇಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್, ಈಗಾಗಲೇ ಇದರ ಸದಸ್ಯತ್ವ ಇತ್ತು ಮತ್ತು ಈಗಾಗಲೇ ಅವರು ಬಿಟ್ಟಿದ್ದಾರೆ. ಈ ಸಂಘಟನೆಯನ್ನು ಬಿಟ್ಟರೆ ಪೂರ್ತಿ ಹೊರಗಡೆ ಹೋಗಿದ್ದಾರೆ. ಯಾವುದ್ಯಾವುದು? ಫಸ್ಟ್ ಒನ್ ಇಸ್ ಯುಕೆಡರ್, ಇಂಡೋನೇಷಿಯಾ ಆ್ಯಂಡ್ ಕತರ್. ಯುಕೆಡರ್, ಇಂಡೋನೇಷಿಯಾ, ಕತರ್. ಇಲ್ಲಿ ಸ್ವಲ್ಪ ಪಾಲಿಟಿಕ್ಸ್ ಭಾಳ ಇತ್ತು, ಎಲ್ಲ ಕಡೆ ಇದ್ದಿದ್ದೇನೆ. ಸೊ ಒಪೆಕ್ ಮೆಂಬರ್ಸ್ ಇವರೆಲ್ಲ ಇದ್ರು. ಬಟ್ ಸೌದಿ ಅರೇಬಿಯಾ ವಾಸ್ ದ ವೆರಿ ಡಾಮಿನೆಂಟ್ ಕಂಟ್ರಿ. ನಾವು ಹೇಳಿದ್ದಾನೆ ಆಗೋದು, ನಾವು ಹೇಳಿದಷ್ಟೇ ಆಯಿಲ್ ಮಾರ್ಕೆಟ್ ಒಳಗಡೆ ಮಾರ್ಕೆಟ್ ಫಿಕ್ಸ್ ಆಗೋದು. ನಾವು ಯಾವಾಗ ಆಯಿಲ್ ಸ್ಟಾಪ್ ಮಾಡಂತೀವಿ ಪ್ರೊಡಕ್ಷನ್, ಅವಾಗ ಸ್ಟಾಪ್ ಮಾಡಬೇಕು. ನಾವು ಯಾವಾಗ ಸ್ಟಾರ್ಟ್ ಮಾಡಂತೀವಿ ಅವಾಗ ಸ್ಟಾರ್ಟ್ ಮಾಡಬೇಕು. ಮತ್ತೆ ಈ ಸೌದಿ ಅರೇಬಿಯಾ ಹಿಂದೆ ಯಾರಿರೋದು? ದಟ್ ಇಸ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಒಂದು ಕಡೆ ಸೌದಿ ಅರೇಬಿಯಾ ಇದೆ, ಇನ್ನೊಂದು ಕಡೆ ಅವ್ರಿಗೆ ಹಿಂದ್ಗಡೆ ಅಮೆರಿಕ, ಈ ಕಡೆ ಇರಾನ್ ಇದೆ. ಇರಾನ್ಗೂ ಸೌದಿ ಅರೇಬಿಯಾಗೂ ಅಪೋಸ್. ಯಾಕಂದ್ರೆ ಇರಾನು ಶಿಯಾ ಮುಸ್ಲಿಮ್ಸ್ ಇದ್ದಾರೆ, ಇರಾಕ್ ಇದು ಯಾವುದು ಸೌದಿ ಅರೇಬಿಯಾ ಒಳಗಡೆ ಸುನ್ನಿ ಮುಸ್ಲಿಮ್ಸ್ ಇದೆ. ಸೊ ಅಮೆರಿಕ ಸಪೋರ್ಟಿಂಗ್ ದಿ ಸೌದಿ ಅರೇಬಿಯಾ, ಚೈನಾ ಆ್ಯಂಡ್ ರಷ್ಯಾ ದೇ ಆರ್ ಸಪೋರ್ಟಿಂಗ್ ದಿ ಇರಾನ್. ಸೊ ಇವೆಲ್ಲ ಬಹಳಷ್ಟು ಇದ್ದು. ಸೊ ಹಿಂಗಾಗಿ ಸೌದಿ ಅರೇಬಿಯಾ ಹೇಳಿದಾಗ ನಾವು ಯಾಕೆ ಕೇಳಬೇಕು? ನಾವು ನಮ್ಮದು ಸ್ವತಂತ್ರವಾದ ನಿರ್ಧಾರವನ್ನು ನಾವು ತಗೋತೀವಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತೀವಿ ಅಂತೇಳಿ ಯಾರು ಕತರ್, ಇಂಡೋನೇಷಿಯಾ, ಯುಕೆಡರ್ ಇವೆಲ್ಲ ದೇಶಗಳು ಈಗಾಗಲೇ ಹೊರಗೆ ಬಂದಿದೆ. ಓಕೆ, ಸೊ ಅದು ಕೂಡ ನಡೆದಿದೆ, ಬಟ್ ನಿಮಗೆ ಗೊತ್ತಿರಬೇಕಷ್ಟೇ. ಓಕೆ, ಇನ್ನು ನೆಕ್ಸ್ಟ್ ಇನ್ನೊಂದು ಬಂದಿದೆ, ಒಪೆಕ್ ಇದ್ದಿದ್ದನ್ನು ಒಪೆಕ್ ಪ್ಲಸ್ ಅಂತ ಮಾಡಿದ್ದಾರೆ. ಮತ್ತು ಹೊಸ ಒಪೆಕ್ ಪ್ಲಸ್ ಅಂತಂದ್ರೇನು? ಒಪೆಕ್ ಸಂಘಟನೆಯಲ್ಲಿ ಇಲ್ಲದೇ ಇರುವಂಥ ದೇಶಗಳು ಮತ್ತು ಕಚ್ಚಾ ತೈಲವನ್ನು ರಫ್ತು ಮಾಡುವಂಥ ದೇಶಗಳು, ಇವ್ರನ್ನ ಒಪೆಕ್ ಪ್ಲಸ್ ಅಂತ ಕರೀತಾರೆ. ಅಂದರೆ ಒಪೆಕ್ ಒಳಗಡೆ ಕಚ್ಚಾ ತೈಲ ರಫ್ತು ಮಾಡೋರು ಇರಬೇಕು, ಬಟ್ ಇವರಿಲ್ಲ. ಓಕೆ, ಸೊ ಇವರಿಲ್ಲ, ಮತ್ತು ಕಚ್ಚಾ ತೈಲ ರಫ್ತು ಕೂಡ ಮಾಡ್ತಾರೆ. ಅಂದರೆ ಇದನ್ನು ಒಪೆಕ್ ಪ್ಲಸ್ ಅಂತ ಕರೀತಾರೆ. ಯಾವ್ಯಾವ ಸರ್? ಇಲ್ಲಿ ಒಪೆಕ್ ಪ್ಲಸ್ ಒಳಗಡೆ ಕೆಲವು ದೇಶಗಳು, ಇದು ಇತ್ತೀಚೆಗೆ ನ್ಯೂಸಲ್ಲಿ ಬರ್ತಾ ಇದೆ, ಈಗ ಒಂದು 2-3 ವರ್ಷದಿಂದ ಭಾಳ ನ್ಯೂಸಲ್ಲಿ ಬಂದಿದೆ. ಅಜರ್ಬೈಜಾನ್, ಬಹ್ರೇನ್, ಬ್ರೂನಿ, ಕಜಾಕಿಸ್ತಾನ್, ಮಲೇಷಿಯಾ, ಮೆಕ್ಸಿಕೋ, ಓಮನ್,
ರಷ್ಯಾ, ಸೌತ್ ಸುಡಾನ್ ಅಂಡ್ ದಿ ಸುಡಾನ್. ಸೌತ್ ಸುಡಾನ್ ಮತ್ತೆ ಸುಡಾನ್ ಎರಡಾಗಿದೆ ಆಫ್ರಿಕಾದೊಳಗಡೆ ಒಪೆಕ್ ಪ್ಲಸ್ ಕಂಟ್ರೀಸ್ ಅಂತೇಳಿ ಕರೀತಾರೆ. ಇನ್ನು ಈ ಒಂದು ನಮ್ಮ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಒಪೆಕ್ ಎಷ್ಟು ಮೇಜರ್ ರೋಲ್ ಪ್ಲೇ ಮಾಡ್ತದೆ ಇಡೀ ವರ್ಲ್ಡ್ ಆಯಿಲ್ ಮಾರ್ಕೆಟ್ ಒಳಗಡೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಶೇಕಡ 79 ಪಾಯಿಂಟ್ ಸಮಥಿಂಗ್ ಅಂದರೆ ಅಪ್ರಾಕ್ಸಿಮೇಟ್ಲಿ 80% ಕ್ರೂಡ್ ಆಯಿಲು ಒಪೆಕ್ ದೇಶಗಳಿಂದನೇ ಆಗ್ತದೆ. ಇನ್ನು ಒಂದು 20% ಕಚ್ಚಾ ತೈಲದ ರಫ್ತು ಬೇರೆ ದೇಶಗಳಿಂದ ಆಗ್ತದೆ. ಅಂದರೆ ಒಪೆಕ್ ಪ್ಲಸ್ 20% ಇದೆ, ಒಪೆಕ್ 80% ಇನ್ ದಿ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಮಾರ್ಕೆಟ್. ಸೊ ಒಟ್ಟಿನಲ್ಲಿ ಕಚ್ಚಾ ತೈಲದ ಬೆಲೆಗಳು ಇಳಿಬೇಕು, ವಸ್ತುಗಳ ಬೆಲೆಗಳು ಕಡಿಮೆ ಆಗಬೇಕು, ಭಾರತ ದೇಶ ಅದಕ್ಕೆ ತೆರಿಗೆಯನ್ನು ಕೂಡ ಕಡಿಮೆ ಮಾಡಬೇಕು, ಉತ್ಪಾದನೆ ಗರಿಗೆದರಬೇಕು. ಯಾಕಂದರೆ ಉತ್ಪಾದನಾ ಕ್ಷೇತ್ರ ಸೆಕೆಂಡರಿ ಸೆಕ್ಟರ್ ಇದು ಕೊಟ್ಟಷ್ಟು ಜಾಬನ್ನು ದೇಶದ ಯಾವುದೇ ಕ್ಷೇತ್ರ ಪರ್ಮನೆಂಟ್ ಆಗಿ ಕೊಡಕ್ಕೆ ಸಾಧ್ಯ ಇಲ್ಲ. ಓದಿದವರಿಗೆ ಓದಲಾರದವರಿಗೆ ಇಬ್ಬರಿಗೂ ಈಕ್ವಲ್ ಒಂದೇ ಪ್ರಮಾಣದಲ್ಲಿ ಜಾಬ್ ಕೊಡುವಂಥ ತಾಕತ್ತಿರುವಂಥದ್ದು ಉತ್ಪಾದನಾ ಕ್ಷೇತ್ರ. ಅದನ್ನು ನಾವು ಬೆಳೆಸಲೇಬೇಕು. We have to capture that market in order to solve the India's unemployment problem. That is needed. ಇದನ್ನು ನಾನು ಹೇಳ್ತಾ ಇಲ್ಲ, ನಮ್ಮ ನೀತಿ ಆಯೋಗದವರು ಹೇಳಿದರು. ಪ್ರಧಾನಮಂತ್ರಿಯವರಿಗೆ ಪದೇ ಪದೇ ಆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಪ್ರಧಾನಮಂತ್ರಿಯವರ ಕಾರ್ಯಾಲಯ ಕೂಡ ಆ ಒಂದು ದಿಕ್ಕಿನೊಳಗಡೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ಮಾಡೋಕ್ಕೆ ಸಾಧ್ಯ ಆಗಬೇಕು. ದೇಶದೊಳಗಡೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗಬೇಕು, ಆಯಿಲ್ ಪ್ರೈಸಸ್ ಕಡಿಮೆ ಆಗಬೇಕು, ಎಲ್ಲ ಎಕನಾಮಿಕ್ ಆಕ್ಟಿವಿಟಿಗಳು ಗರಿಗೆದರಬೇಕು. ಸೊ ಅದಕ್ಕೆ ಪರಿಹಾರಗಳನ್ನು ಕೂಡ ಹೇಳಿದೆ. ಸೊ ಇವತ್ತಿನ ವಿಡಿಯೋದೊಳಗಡೆ ಈಗ ಬಹಳ ಪ್ರಚಲಿತದಲ್ಲಿದ್ದಂತಹ ಈ ಒಂದು ಕಚ್ಚಾ ತೈಲದ ಬೆಲೆಗಳ ಕುರಿತಾಗಿ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಈಗೇನು ನಾವು ಡಿಸ್ಕಷನ್ ಮಾಡಿದ್ವಿ ಇದರದ್ದು ಒಂದು PDF ನಿಮಗೆ ಕೆಳಗಡೆ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಇದೆ, ಅದರದ್ದು ಲಿಂಕ್ ಇದೆ. ಅಲ್ಲಿ ನಿಮ್ಗೆ ಆ PDF ನಾನು ಹಾಕಿರ್ತೀನಿ. ತಾವು ಅಲ್ಲಿಂದ ಕೂಡ ಆ PDF ತೆಗೆದುಕೊಳ್ಬೋದು. ಮತ್ತು ನೀವು ಯಾರು ಇನ್ನೂ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಟೆಲಿಗ್ರಾಮ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಆಗಕ್ಕೆ ಸಾಧ್ಯ ಇರುತ್ತೆ. ಮತ್ತು ನಿಮಗೆ ಯಾವ ಯಾವ ವಿಷಯಗಳ ಮೇಲೆ ಈ ಒಂದು ಆಫೀಸರ್ಸ್ ಅಡ್ಡ ಸ್ಟುಡಿಯೋಸ್ ರೈಸ್ ಒಳಗಡೆ ವಿಡಿಯೋಗಳು ಬೇಕನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಬಹುದು. ನನಗೆ ಈ ವಿಷಯದ ಬಗ್ಗೆ ಬೇಕು, ಈ ವಿಷಯದ ಬಗ್ಗೆ ಬೇಕು, ಇದು ಇವತ್ತು ಜಾಗತಿಕವಾಗಿ ಭಾರಿ ಟ್ರೆಂಡಲ್ಲಿ ಇದೆ ಸರ್, ಇದ್ರ ಬಗ್ಗೆ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಕಮೆಂಟಲ್ಲಿ ಮಿನಿಮಮ್ 50 ಜನ ಅದನ್ನು ನಾವು ಸಪೋರ್ಟ್ ಮಾಡಿದ್ವಿ ಅಂತಂದರೆ ಡೆಫಿನೆಟ್ಲಿ ಐ ವಿಲ್ ಗೋಯಿಂಗ್ ಟು ಮೇಕ್ ಅ ವಿಡಿಯೋ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್. ಓಕೆ, ಸೊ ಈಗಾಗಲೇ ನಮ್ಮ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಒಳಗಡೆ 95,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದೀರಿ. 1 ಲಕ್ಷದತ್ತ ಅದು ದಾಪಗಾಲಾಗ್ತಾ ಇದೆ. ಸೊ ಭಾರಿ ಒಳ್ಳೆಯ ಸಂತೋಷದ ವಿಷಯ. ನಮ್ಮ ಮೇಲೆ ಜವಾಬ್ದಾರಿ ಕೂಡ ಹೆಚ್ಚಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡೋದ್ರ ಮೂಲಕ ತಾವು ಯಶಸ್ಸನ್ನು ಪಡೆಕೆ. ಓಕೆ, ಸೊ ನಾವು ನಮ್ಮ ಕೈಲಾದಷ್ಟು ಒಂದು ಸೇವೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ಲೈಕ್ ಆಗಿದ್ರೆ ಫುಲ್ ಜೋಶ್ ಒಳಗಡೆ ಒಂದ್ಸರಿ ಲೈಕ್ ಬಟನ್ ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇರಬೇಕು. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್.